ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಸೊ ಮನುಷ್ಯನಿಗೆ ತುಂಬ ಮುಖ್ಯವಾದದ್ದು ಊಟ ಅಂತಂತೆ. ಊಟದಲ್ಲಿ ಈ ರೀತಿ ವಿಧ ವಿಧವಾದಂತಹದ್ದು ತಿಂತಾ ಇದ್ದರೆ ಮನಸ್ಸಿಗೆ ತುಂಬಾ ಖುಷಿ. ಆ ಖುಷಿ ಬೇರೆ ಏನರಲ್ಲೂ ಸಿಕ್ಕೋದಿಲ್ಲ. ಸೊ ತೃಪ್ತಿ ಅಂತಂದರೆ ಊಟ ಚೆನ್ನಾಗಿರಬೇಕು. ಸೊ ಹಾಗಾಗಿ ಇವತ್ತು ನೀವು ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ವೆರೈಟಿ ಆಫ್ ಫುಡ್ ಈ ಪ್ಲೇಟಲ್ಲಿ ನಿಮಗೆ ಕಾಣಿಸ್ತಿದೆ. ಎಷ್ಟು ವಿಧ ವಿಧವಾದಂತಹ ಊಟ ಈ ಒಂದು ಪ್ಲೇಟ್ನಲ್ಲಿ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಇನ್ನು ತಿನ್ನೋದು ತುಂಬಾ ಪುಣ್ಯ ಮಾಡಿರಬೇಕು ಅಂತ ಅನ್ಕೋತೀನಿ. ಮನುಷ್ಯನಿಗೆ ಎಷ್ಟೇ ದುಡ್ಡಿದ್ರು ಏನೇ ಇದ್ರೂ ಒಳ್ಳೆ ಆರೋಗ್ಯ ಮತ್ತು ಊಟ ತುಂಬ ಮುಖ್ಯ. ಸೊ ಈ ಒಂದು ರೈಸ್ ಕಾಂಬೋ ಮೀಲ್ಸ್ ನಾವೇನು ತೊಗೊಂಡಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಆಲ್ಸೋ ತುಂಬ ವರ್ತ್ ಇತ್ತು. ನಾವು ಕೊಟ್ಟಿರುವಂತಹ ಪ್ರೈಸ್ಗೆ ಈ ಒಂದು ವಿಭಿನ್ನವಾದಂತಹ ತುಂಬ ಬೇರೆ ವೆರೈಟಿ ಆಫ್ ಫುಡ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಜ್ಯೂಸ್ಗಳೆಲ್ಲನೂ ಇದೆ. ಆ್ಯಂಡ್ ಈ ಒಂದೇ ರೈಸ್ ಕಾಂಬೋ ಅಷ್ಟೇ ಅಲ್ಲದೆ ಬೇರೆ ರೈಸ್ ಕಾಂಬೋಗಳು, ಬೇರೆ ವೆರೈಟಿ ಕೋಂಬೋಗಳೆಲ್ಲನೂ ಇಲ್ಲಿ ಸಿಕ್ಕುತ್ತೆ. ಸೊ ನಾವು ಟ್ರೈ ಮಾಡಿದ್ದು ಅದರಲ್ಲಿ ಈ ಒಂದು ಕೋಂಬೋ ಆಗಿತ್ತು. ಸೊ ನೀವೇ ನೋಡ್ತಿದ್ದೀರಾ ಎಷ್ಟೆಲ್ಲ ಹಲವಾರು ಇದೆ. ದೋಸೆ, ಉಪ್ಪಿಟ್ಟು, ಕೇಸರಿ ಬಾತು, ವಡೆ, ಇಡ್ಲಿ, ತುಂಬ ಬೇರೆ ಐಟಮ್ಸ್ ಎಲ್ಲನೂ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ಸೊ ಈ ಒಂದು ಪ್ರೈಸ್ಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಬನ್ನಿ ನೋಡೋಣ ಹಾಗಿದ್ರೆ ರುಚಿ ಹೇಗಿತ್ತು ಅಂತ. ಸೊ ಅವರು ಸರ್ವ್ ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು. ಯಾಕಂತಂದರೆ ಆ ತಟ್ಟೆ ಅಷ್ಟು ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಮದುವೆ ಮನೆಯ ಊಟಕ್ಕೆ ಕಂಪೇರ್ ಮಾಡಿದಾಗ ಈ ಒಂದು ಊಟ ಅವ್ರೇನು ಕೊಟ್ಟಿದ್ದಾರೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಹೈಜೀನ್ ಅಂತ ಬಂದಾಗ ಹೈಜೀನು ಅಷ್ಟೇ ತುಂಬ ಅಂದರೆ ತುಂಬ ನೀಟಾಗಿತ್ತು, ಶುಚಿಯಾಗಿತ್ತು. ಹೋಟೆಲ್ ಕಿಚನ್ಸ್ ಹೇಗಿರುತ್ತೆ ಸಾಮಾನ್ಯವಾಗಿ ತುಂಬ ಹೈಜೀನ್ ಕಾಪಾಡೋದು ತುಂಬ ಅಂದರೆ ತುಂಬ ಕಡಿಮೆ ಹೋಟೆಲ್ಗಳಷ್ಟೇ. ಸೊ ಈ ಒಂದು ಹೋಟೆಲ್ನಲ್ಲಿ ಹೈಜೀನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಏನೆಲ್ಲ ಆರ್ಡರ್ ಮಾಡಿದರು ಇದೇ ರೀತಿ ಆರ್ಡರ್ ಮಾಡಿದ್ದಾರೆ. ಸೊ ನೀವು ನೋಡಿದಾಗೆ ಲಾಸ್ಟ್ ಒಂದು ಕೊಂಬುನಲ್ಲಿ ಇಡ್ಲಿ, ಉದ್ದಿನ ವಡೆ ಎಲ್ಲನೂ ಇತ್ತು. ಅದು ಬೇರೆ ಕೊಂಬು. ಸೊ ನಾನು ಈಗ ತೊಗೊಂಡಿರೋದು ಇನ್ನೊಂದು ಕೊಂಬು. ನಾನು ತೊಗೊಂಡಿರೋದು ರೈಸ್ ಕೊಂಬು. ಇದರಲ್ಲಿ ರೈಸ್ನಲ್ಲಿ ತುಂಬ ವಿಭಿನ್ನವಾದಂತಹ ವೈಶಿಷ್ಟ್ಯವಾದಂತಹ ಇದಿರುತ್ತೆ. ಸೊ ನಾನು ತೊಗೊಂಡಿರೋದ್ರಲ್ಲಿ ಇಡ್ಲಿ ಮತ್ತು ಉದ್ದಿನ ವಡೆ ಇದೆಲ್ಲ ಬರೋಲ್ಲ. ಸೊ ಇದು ಬೇರೆ ಕೊಂಬು. ಸೊ ಬನ್ನಿ ಹಾಗಿದ್ರೆ ಈ ಕೊಂಬುನಲ್ಲಿ ಏನೇನಿತ್ತು ಅಂತ ನೋಡೋಣ. ನೀವೇ ನೋಡ್ತಿದ್ದೀರಾ, ಅಕ್ಕಿ ರೊಟ್ಟಿ ಇತ್ತು, ರಾಗಿ ರೊಟ್ಟಿ ಇದೆ, ಆ್ಯಂಡ್ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್, ರೈಸ್ ಬಾತ್ ಇದೆ, ಹಾಗೆ ಕೇಸರಿ ಬಾತ್ ಇದೆ, ಚಟ್ನಿ ಇದೆ, ಸಾಗು ಇದೆ, ಆ್ಯಂಡ್ ಮೊಸರು ಪಚ್ಚಡಿ ಇದೆ, ಚಟ್ನಿ ಕೆಂಪುದಿದೆ. ಸೊ ಇಷ್ಟು ಐಟಮ್ಸ್ಗಳು ಈ ಒಂದು ಕಾಂಬೋನಲ್ಲಿತ್ತು. ಸೊ ಮೊದಲಿಗೆ ನಾನೀಗ ಟೇಸ್ಟ್ ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ. ಸೊ ಅಕ್ಕಿ ರೊಟ್ಟಿ ತುಂಬ ಬಿಸಿಯಾಗಿ ಆವಾಗ ತಾನೇ ಮಾಡ್ಕೊಂಡು ತಂದು ಕೊಟ್ಟಿರೋದು ಅನಿಸುತ್ತೆ ಪ್ಲೇಟಲ್ಲಿ. ಸೊ ತುಂಬ ಅಂದರೆ ತುಂಬ ರುಚಿಯಾಗಿದೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಆ್ಯಂಡ್ ಹಸಿರು ಚಟ್ನಿ ಎರಡೂ ಸಹ ಇತ್ತು. ಸೊ ಮೊದಲಿಗೆ ನಾನು ಹಸಿರು ಚಟ್ನಿ ಜೊತೆ ಟೇಸ್ಟ್ ಮಾಡಿ ನೋಡಿದೆ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಹಸಿರು ಚಟ್ನಿನಲ್ಲಿ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿರ್ತಾರೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಆ್ಯಂಡ್ ರೊಟ್ಟಿ ಅಂತೂ ಕ್ರಿಸ್ಪಿಯಾಗಿತ್ತು. ತುಂಬ ಗಟ್ಟಿ ಅನಿಸೋದು, ತುಂಬ ತೆಳ ತಟ್ಟೋದು ಆ ಥರ ಎಲ್ಲ ಏನೂ ಇಲ್ಲ, ಮೀಡಿಯಮ್ ಆಗಿತ್ತು. ಕ್ರಿಸ್ಪಿನೆಸ್ನೂ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನಾನು ಕೆಂಪು ಚಟ್ನಿ ಜೊತೆನೂ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಕೆಂಪು ಚಟ್ನಿ ಜೊತೆ. ಕಂಪೇರ್ ಮಾಡಿದಾಗ ಹಸಿರು ಚಟ್ನಿ ಜೊತೆ ಕಂಪೇರ್ ಮಾಡಿದ್ರೆ ಕೆಂಪು ಚಟ್ನಿ ಜೊತೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನೆಕ್ಸ್ಟು ನೋಡೋದಾದರೆ ರಾಗಿ ರೊಟ್ಟಿನೂ ಕೊಟ್ಟಿದ್ದರು. ಸೊ ರಾಗಿ ರೊಟ್ಟಿನೂ ಅಷ್ಟೇ, ಅದು ಅಷ್ಟೇ ಚೆನ್ನಾಗಿತ್ತು. ಸೊ ಹಾಗಾಗಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎರಡೂ ಚೆನ್ನಾಗಿತ್ತು. ಇನ್ನು ರಾಗಿ ರೊಟ್ಟಿನಲ್ಲಿ ನಿಮಗೆ ಕ್ಯಾರೆಟು, ಈರುಳ್ಳಿ ಎಲ್ಲನೂ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಪ್ಲೇನ್ ರಾಗಿ ರೊಟ್ಟಿ ಅಲ್ಲ, ಎಲ್ಲ ಸ್ಟಫ್ಡ್ ಆಗಿರುವಂತಹ ರಾಗಿ ರೊಟ್ಟಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿರೋವಂಥದ್ದು. ಹಸಿರು ಚಟ್ನಿ ಜೊತೆ ರಾಗಿ ರೊಟ್ಟಿ ತಿಂತಾ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವ ಒಂದು ಬರ್ಗರ್ ಪಿಜ್ಜಾಗಳಿಗೂ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಬರ್ಗರ್ ಪಿಜ್ಜಾ ಎಲ್ಲ ಏನು ಇದ್ರ ಮುಂದೆ ಇಲ್ಲವೇ ಇಲ್ಲ. ಸೊ ನಮ್ಮ ಸೌತ್ ಇಂಡಿಯನ್ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ತಿನ್ನಬೇಕು ಅಂತಂದರೆ ಇದ್ರ ಮುಂದೆ ಯಾವ ರೋಟಿ ಕರಿ, ಬರ್ಗರ್, ಪಿಜ್ಜಾ ಇದ್ರ ಮುಂದೆ ಯಾವುದು ಬಂದ್ರೂ ಇದನ್ನು ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಈಗ ಮದುವೆ ಮನೆಗಳಲ್ಲೂ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗಳನ್ನು ಹಾಕ್ಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀವು ಆಲ್ರೆಡಿ ನನ್ನ ಮದುವೆ ಮನೆ ಊಟದ ವಿಡಿಯೋಗಳನ್ನು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ತುಂಬ ಮದುವೆಗಳಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನೂ ಹಾಕ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಈ ಕೋಂಬೋಗಳಲ್ಲಿ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ತಿಂತೀರಾ ಅಂತಂದ್ರೂ 70 ರೂಪಾಯಿ 80 ರೂಪಾಯಿ ಬರೀ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೆ ಇಸ್ಕೊಂಡ್ಬಿಡ್ತಾರೆ. ಈ ಕೋಂಬೋನಲ್ಲಿ ಇದು ಕೊಟ್ಟಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ದಿ ಬೆಸ್ಟ್ ಆಗಿತ್ತು ಅಂತಲೇ ಹೇಳ್ತೀನಿ. ಆ್ಯಂಡ್ ವೆಜಿಟೇಬಲ್ ರೈಸ್ ಬಾತ್, ಪಲಾವ್ ಇದು ಅಷ್ಟೇ
ಕ್ಯಾರೆಟ್, ಬಟಾಣಿ, ಬೀನ್ಸ್ ಎಲ್ಲನೂ ಹಾಕಿದ್ರು. ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಪಚ್ಚಡಿ ಇದೇನಿದೆ ಇದು ಕೊಟ್ಟಿದ್ದಾರೆ. ಸೊ ಮೊಸರು ಬಾಜಿ ಇದೇನಿದೆ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಈರುಳ್ಳಿ, ಸೌತೆಕಾಯಿ ಎಲ್ಲನೂ ಹಾಕಿದ್ರು, ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಇದು ಪುಳಿಯೋಗರೆ ನಿಮಗೆ ಮೇಲುಕೋಟೆ ಪುಳಿಯೋಗರೆ ನೆನಪಾಗ್ಬೋದು. ಸೊ ಪುಳಿಯೋಗರೆನಲ್ಲಿ ತುಂಬ ದಿ ಬೆಸ್ಟ್ ಮನೆಯಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಅಡುಗೆ ಯಾವುದಂತಂದರೆ ಪುಳಿಯೋಗರೆ. ಸೊ ಪುಳಿಯೋಗರೆ ಎಷ್ಟು ಈಸಿಯಾಗಿ ಮಾಡೋದಕ್ಕೆ ಸುಲಭನೋ ರುಚಿನೂ ಅದರ ಡಬಲ್ ತ್ರಿಬಲ್ ಇರುತ್ತೆ. ಸೊ ಯಾವುದೇ ಒಂದು ಬಿರಿಯಾನಿ ಕೊಟ್ಟರು ಪುಳಿಯೋಗರೆನ ಮೀರಿಸೋದಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಕಡಲೆ ಬೀಜ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲನೂ ಪುಳಿಯೋಗರೆನಲ್ಲಿ ಕೊಟ್ಟಿದ್ದರು. ತುಂಬ ಅಂದರೆ ತುಂಬ ಮಸಾಲೆ, ತುಂಬ ಚೆನ್ನಾಗಿತ್ತು. ಸೇಮ್ ನಿಮಗೆ MTR ಮೇಲುಕೋಟೆ ಪುಳಿಯೋಗರೆಗಳೆಲ್ಲ ಹೇಗಿರುತ್ತೆ ಅದೇ ರೀತಿಯಾಗಿ ರುಚಿಯಾಗಿ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ. ಎಸ್ಪೆಷಲಿ ಹಾಗೆ ತಿನ್ನೋದಕ್ಕಿಂತ ಈ ಪುಳಿಯೋಗರೆನ ಆ ಹಸಿರು ಚಟ್ನಿ ಏನು ಕೊಟ್ಟಿದ್ದಾರೆ ಅದರ ಒಂದು ಕಾಂಬಿನೇಷನಲ್ಲಿ ನೀವು ಪುಳಿಯೋಗರೆನ ಚಟ್ನಿ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗಂತೂ ರೈಸ್ ಬಾತ್ಗೆ ಕಂಪೇರ್ ಮಾಡಿದ್ರೆ ಪುಳಿಯೋಗರೆ ಅಂತೂ ತುಂಬ ಅಂದರೆ ತುಂಬ ಸೂಪರಾಗಿತ್ತು. ಇನ್ನು ಲಾಸ್ಟ್ನಲ್ಲಿ ನೀವು ನೋಡ್ತಿದ್ದೀರಾ ಇದೊಂದು ಚಿತ್ರಾನ್ನ, ಲೆಮನ್ ರೈಸ್. ತುಂಬ ಜಾಸ್ತಿ ಅರಿಶಿನ ಇಲ್ಲ, ಲೈಟಾಗಿ ಅರಿಶಿನ ಹಾಕಿರೋ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದಾರೆ. ಇನ್ನು ಅದರಲ್ಲಿ ಹಸಿಮೆಣಸಿನ್ಕಾಯಿ, ಕಡಲೆ ಬೀಜ ಎಲ್ಲನೂ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಲೈಟಾಗಿ ಅನಿಸುತ್ತೆ. ಇದನ್ನು ನಾವು ಹಾಗೆ ತಿಂದ್ರೂ ತುಂಬ ರುಚಿಯಾಗಿರುತ್ತೆ. ಬಟ್ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಪುಳಿಯೋಗರೆಗಿಂತ ಲೆಮನ್ ರೈಸ್ ಇನ್ನೂ ಅದ್ಭುತ, ಯಾಕೆಂದರೆ ಚಟ್ನಿ ಜೊತೆ ತಿಂದಾಗ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಹಾಗಾಗಿ ನನಗೆ ಫಸ್ಟಿಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇಷ್ಟ ಆಯಿತು. ನೆಕ್ಸ್ಟು ನನಗೆ ಚಿತ್ರಾನ್ನ ಇಷ್ಟ ಆಯಿತು, ಆಮೇಲೆ ಪುಳಿಯೋಗರೆ ಇಷ್ಟ ಆಯಿತು. ಇನ್ನು ಸ್ವೀಟ್ ಅಂತ ನೋಡೋದಾದರೆ ಈ ಒಂದು ಕೋಂಬೋನಲ್ಲಿ ಪೈನಾಪಲ್ ಕೇಸರಿ ಬಾತ್ ಕೊಟ್ಟಿದ್ದಾರೆ. ಸೊ ಪೈನಾಪಲ್ ಕೇಸರಿ ಬಾತ್ ಸಾಮಾನ್ಯ ಕೇಸರಿ ಬಾತ್ಗಿಂತ ತುಂಬ ವಿಶಿಷ್ಟವಾದದ್ದು ಆ್ಯಂಡ್ ರುಚಿ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಅದರಲ್ಲಿ ಪೈನಾಪಲ್ ಎಸೆನ್ಸ್ ಒಂದು ಫ್ಲೇವರ್ ಕೊಟ್ಟಿರ್ತಾರೆ. ಮಧ್ಯ ನೀವು ತಿಂತಾ ಇದ್ದರೆ ಪೈನಾಪಲ್ ಹಾಗೆ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಪೈನಾಪಲ್ ಕೇಸರಿ ಬಾತ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಪೈನಾಪಲ್ ಕೇಸರಿ ಬಾತ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಇದು ಯಾವಾಗ ಕೆಟ್ಟದಾಗ ಅನಿಸುತ್ತೆ ತಿನ್ನೋದಕ್ಕೆ ಅಂತಂದರೆ ತುಂಬ ಸಿಹಿ, ಸಕ್ಕರೆ ಅಂಶ ಜಾಸ್ತಿ ಹಾಕ್ಬಿಟ್ರೆ ಕೆಟ್ಟದಾಗಿರುತ್ತೆ. ಸಕ್ಕರೆನ ನೀವು ಮಿತಿಯಾಗಿ ಬಳಸಿದಾಗ ಪೈನಾಪಲ್ ಕೇಸರಿ ಬಾತ್ನ ರುಚಿ ತುಂಬ ಅದ್ಭುತವಾಗಿರುತ್ತೆ ಆ್ಯಂಡ್ ತುಂಬ ನೀವು ತಿನ್ಬೋದು. ಸೊ ನೋಡಿದ್ರಲ್ಲ ಈ ಒಂದು ಕೋಂಬೋನಲ್ಲಿ ಏನೇನಿತ್ತು ವೆರೈಟಿ ಅಂತ. ಇದು ಜಸ್ಟ್ ಕೋಂಬೋ ನಂಬರ್ 1. ಬೇರೆ ಕೋಂಬೋನಲ್ಲಿ ಇಡ್ಲಿ, ಉದ್ದಿನ ವಡೆ, ಮಸಾಲೆ ದೋಸೆ ಎಲ್ಲನೂ ಇತ್ತು. ನಾವು ಆ ಕೋಂಬೋನ ಟ್ರೈ ಮಾಡಲಿಲ್ಲ. ನಾವು ತೊಗೊಂಡಿದ್ದು ಈ ಕೋಂಬೋ ರೈಸ್ ಕೋಂಬೋ ಆಗಿರೋದ್ರಿಂದ ತುಂಬ ನಿಮಗೆ ರೈಸ್ಗಳಲ್ಲಿ ವಿಧವಾದದ್ದಿರುತ್ತೆ. ಆ್ಯಂಡ್ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಜೊತೆಗೆ ಕೇಸರಿ ಬಾತ್ ಇರುತ್ತೆ. ಆ್ಯಂಡ್ ಸಾಗು ಸಹ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ರೆ ಹಸಿರು ಚಟ್ನಿ ಪಕ್ಕದಲ್ಲೇ ಸಾಗು ಇತ್ತು, ಅದನ್ನು ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗಿತ್ತು ನಿಮಗೆ ಈ ಒಂದು ಕೋಂಬೋ ಅಂತ ತಿಳಿಸಿ. ನನಗನ್ಸುತ್ತೆ ನಿಮಗೆ ಖುಷಿಯಾಗಿರುತ್ತೆ, ಇಷ್ಟ ಆಗಿರುತ್ತೆ ಈ ಕೋಂಬೋ ಅಂತ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬ ಧನ್ಯವಾದಗಳು ವೀಕ್ಷಕರೇ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು.